ನಮಸ್ಕಾರ ಸ್ನೇಹಿತರೆ. ಸೂರ್ಯ ನಾಯಕನಾದ ತಕ್ಷಣ ಬದಲಾಯಿಸಿದರು ಭಾರತದ ಓಪನಿಂಗ್ ಜೋಡಿ. ಶ್ರೀಲಂಕಾ ವಿರುದ್ಧದ ಮೊದಲ ಟಿ20ಯಲ್ಲಿ ಈ ಎರಡು ಅಪಾಯಕಾರಿಯಾದ ಓಪನರ್ ಗಳನ್ನು ತರುತ್ತಿದ್ದಾರೆ ಸೂರ್ಯ. ಇಬ್ಬರು ನಿಂತಲ್ಲೇ ಬೃಹತ್ ಸಿಕ್ಸರ್ ಗಳನ್ನ ಬಾರಿಸುವ ಮೂಲಕ ಕೆಲವೇ ಕ್ಷಣದಲ್ಲಿ ಪಂದ್ಯದ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಲಂಕಾ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲಿರುವ ಆ ಹೊಸ ಓಪನಿಂಗ್ ಜೋಡಿಯಾದ್ರೂ ಯಾವುದು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಟೀಂ ಇಂಡಿಯಾ ಟಿ20 ವಿಶ್ವಕಪ್ ಗೆದ್ದ ನಂತರ ಭಾರತ ತಂಡದಲ್ಲಿ ಹಲವು ದೊಡ್ಡ ಬದಲಾವಣೆಗಳಾಗಿವೆ. ಮೊದಲನೆಯದಾಗಿ ಟೀಂ ಇಂಡಿಯಾದ ದಿಗ್ಗಜರಾದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೂ ರವೀಂದ್ರ ಜಡೇಜಾರವರು ಟಿ20 ಮಾದರಿಯಿಂದ ನಿವೃತ್ತರಾದರು. ಹಾಗೂ ಅಷ್ಟೇ ಅಲ್ಲದೆ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ರವರು ತಮ್ಮ ಕೋಚಿಂಗ್ ಅವಧಿಯ ಮುಕ್ತಾಯದ ಹಿನ್ನೆಲೆಯಲ್ಲಿ ಅವರು ಕೂಡ ತಮ್ಮ ಕೋಚಿಂಗ್ ಹುದ್ದೆಗೆ ನಿವೃತ್ತಿ ಘೋಷಿಸಿದರು. ಆದ್ದರಿಂದ ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ರವರನ್ನ ನೇಮಿಸಲಾಗಿದೆ. ಮತ್ತು ರೋಹಿತ್ ಶರ್ಮಾ ರವರು ನಿವೃತ್ತಿಯ ನಂತರ ಇದೀಗ ಸೂರ್ಯಕುಮಾರ್ ಯಾದವ್ ರವರನ್ನ ಟಿ20 ತಂಡದ ನಾಯಕನನ್ನಾಗಿ ಮಾಡಲಾಗಿದೆ ಬಂಧುಗಳೇ. ಹಾಗೂ ನಾಯಕನಾದ ತಕ್ಷಣ ಸೂರ್ಯಕುಮಾರ್ ಯಾದವ್ ರವರು ತಮ್ಮ ಪ್ರಕಾರ ತಂಡವನ್ನ ಹ್ಯಾಂಡಲ್ ಮಾಡಲು ಆರಂಭಿಸಿದ್ದಾರೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ರವರಂತಹ ಅತ್ಯುತ್ತಮವಾದ ಓಪನರ್ ನಿವೃತ್ತರಾದ ನಂತರ ಅವರ ಸ್ಥಾನವನ್ನು ಯಾವ ಆಟಗಾರ ತುಂಬುತ್ತಾನೆ ಎಂಬ ದೊಡ್ಡ ಪ್ರೆಷರ್ ಸೂರ್ಯಕುಮಾರ್ ಯಾದವ್ ರವರ ಮೇಲಿತ್ತು. ಆದರೆ ಈಗ ಸೂರ್ಯಕುಮಾರ್ ಯಾದವ್ ರವರು ಮಾಡಿರುವ ಮಾಸ್ಟರ್ ಪ್ಲಾನ್ ಬಹಳ ಭಯಂಕರವಾಗಿದೆ. ಸದ್ಯಕ್ಕೆ ನೋಡಿದರೆ ಟೀಂ ಇಂಡಿಯಾದಲ್ಲಿ ಹಲವು ದೊಡ್ಡ ಓಪನರ್ಗಳು ಇದ್ದಾರೆ. ಆದರೆ ರೋಹಿತ್ ಶರ್ಮಾ ರವರಿಗಿರುವ ಎಕ್ಸ್ಪೀರಿಯನ್ಸ್ ಮತ್ತು ಓಪನಿಂಗ್ ಮಾಡುವ ಮೂಲಕ ಟೀಂ ಇಂಡಿಯಾಗೆ ಉತ್ತಮವಾದ ಆರಂಭವನ್ನ ನೀಡುವ ಅವರ ಲೆವೆಲ್ಗೆ ಇನ್ನೂ ಕೂಡ ಯಾರೂ ತಲುಪಿಲ್ಲ. ರೋಹಿತ್ ಶರ್ಮಾ ರವರು ಬ್ಯಾಟಿಂಗ್ ಮಾಡಲು ಬಂದರೆ ದೊಡ್ಡ ದೊಡ್ಡ ಬೌಲರ್ಗಳು ಕೂಡ ನಡುಗುತ್ತಿದ್ದರು. ಏಕೆಂದರೆ ಓಪನಿಂಗ್ ನಲ್ಲಿ ರೋಹಿತ್ ಶರ್ಮಾ ರವರು ಫಾರ್ಮ್ ಅಷ್ಟು ಉತ್ತಮವಾಗಿ ಇರುತ್ತಿತ್ತು. ಆದರೂ ಕೂಡ ಟೀಂ ಇಂಡಿಯಾದಲ್ಲಿ ಶುಭ್ಮನ್ ಗಿಲ್ ಹಾಗೂ ಯಶಸ್ವಿ ಜೈಸ್ವಾಲ್ ನಂತಹ ಅತ್ಯುತ್ತಮವಾದ ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಗಳು ಇದ್ದಾರೆ. ಆದರೆ ಹಲವು ಬಾರಿ ಶುಭ್ಮನ್ ಗಿಲ್ ರವರು ಟೀಂ ಇಂಡಿಯಾಗಾಗಿ ಉತ್ತಮವಾದ ಪ್ರದರ್ಶನ ನೀಡುವಲ್ಲಿ ವಿಫಲರಾಗುತ್ತಾರೆ ಮತ್ತು ಅವರು ಅಷ್ಟು ಕನ್ಸಿಸ್ಟೆಂಟ್ ಕೂಡ ಇಲ್ಲ. ಮತ್ತು ಇವರಿಬ್ಬರು ಅಷ್ಟೇ ಅಲ್ಲದೆ ಟೀಂ ಇಂಡಿಯಾದ ಹತ್ತಿರ ಓಪನಿಂಗ್ ಗಾಗಿ ಉತ್ತಮವಾದ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಂಜು ಸ್ಯಾಮ್ಸನ್ ಮತ್ತು ರಿಷಬ್ ಪಂತ್ ರವರಂತಹ ಆಪ್ಷನ್ಗಳು ಕೂಡ ಇವೆ. ಹೀಗಾಗಿ ಟೀಂ ಇಂಡಿಯಾದ ಹತ್ತಿರ ಓಪನರ್ ಗಳ ಆಪ್ಷನ್ಸ್ ಹೆಚ್ಚಿರುವ ಕಾರಣ ಯಾವ ಎರಡು ಆಟಗಾರರಿಗೆ ಓಪನಿಂಗ್ ಮಾಡಲು ಅವಕಾಶ ನೀಡಬೇಕು ಎಂಬ ದೊಡ್ಡ ಪ್ರಶ್ನೆಯು ಸೂರ್ಯಕುಮಾರ್ ಯಾದವ್ ಅವರಿಗೂ ಕೂಡ ಕಾಡುತ್ತಿದೆ. ಆದರೆ ಗೌತಮ್ ಗಂಭೀರ್ ಅವರೊಂದಿಗೆ ಮೀಟಿಂಗ್ ಅನ್ನು ಮಾಡಿದ ನಂತರ ಇದೀಗ ಸೂರ್ಯಕುಮಾರ್ ಯಾದವ್ ಅವರು ಟೀಂ ಇಂಡಿಯಾದ ಓಪನರ್ ಗಳಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ರವರನ್ನ ಆಯ್ಕೆ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಗೌತಮ್ ಗಂಭೀರ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ಆಯ್ಕೆ ಮಾಡಿರುವ ಭಾರತದ ಈ ಓಪನಿಂಗ್ ಜೋಡಿಯ ಆಯ್ಕೆಯು ಉತ್ತಮವಾಗಿದೆಯೋ ಅಥವಾ ಇಲ್ಲವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.